ಹಾಯ್ ಫ್ರೆಂಡ್. ಮುಚ್ಚಿಟ್ಕೊಂತಿದ್ದಾಳೆ ಮೇಕಪ್ ಇಲ್ಲ ಅಂತ ಮುಚ್ಚಿಟ್ಕೊಂತಿದ್ದಾಳೆ. ನಮ್ಮ ತೋಚಗು ಬರ್ತೀನಿ ಚಿಂಗ್ ಚಿಂಗ್ ಚಿಂಗ್. ಸೊ ಹಾಯ್ ಗಾಯ್ಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸನ್ನ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಸನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇದು ಸಂಡೇದು ವ್ಲಾಗ್ ಆಗಿರುತ್ತೆ. ಸೊ ಏನಪ್ಪ ಬೆಳಗ್ಗೆನೇ ಏನೋ ತಿನ್ನೋದೇ ತೋರಿಸ್ತಿದ್ದೀರಾ ಅಂದ್ಕೊಂಡಿದ್ರೆ, ಸಂಡೇ ಅಂದಮೇಲೆ ಸ್ಪೆಷಲ್ ಇರಲೇಬೇಕು. ಸ್ಪೆಷಲ್ ಅಂದಮೇಲೆ ಅದು ನಾನ್ ವೆಜ್ಜೇ ಆಗಿರಬೇಕು ಅಲ್ವಾ. ಹಾಗಾಗಿ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ಲೇ ಚಿಕನ್ ಬಿರಿಯಾನಿ ಮಾಡೋದನ್ನು ನಾವು ಬೆಳಗ್ಗೆ ತಿಂಡಿಗೆ ಚಿಕನ್ ಬಿರಿಯಾನಿ ಮಾಡಿಬಿಡ್ತೀವಿ. ಎಲ್ಲ ಅಂತಾರದು ಹಿಂಗೆ ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ತಿಂತೀರಂತ ನಮಗಂತೂ ಅಭ್ಯಾಸ ಆಗೋಗಿದೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ಸಣ್ಣದಾಗೊಂದು ರೆಸಿಪಿ ತೋರಿಸ್ತೀನಿ. ಆ್ಯಂಡ್ ಇದು ನಮ್ಮ ಮತ್ತೆ ಸ್ಪೆಷಲ್ ರೆಸಿಪಿ ಅಂತಲೇ ಅನ್ಬೋದು. ಸೊ ಅವರೆಲ್ಲದನ್ನು ಸಪ್ರೇಟಾಗಿ ಕಡ್ದಿಟ್ಕೋತಾರೆ. ಸೊ ಫಸ್ಟು ಶುಂಠಿನ ಸಪ್ರೇಟು, ಆಮೇಲೆ ಬೆಳ್ಳುಳ್ಳಿ ಸಪ್ರೇಟು, ಈರುಳ್ಳಿ ಸಪ್ರೇಟು ಆ್ಯಂಡ್ ಟೊಮೊಟೊ ಸಪ್ರೇಟಾಗಿ ಕಡ್ದಿದ್ದಾರೆ. ಅದಾದಮೇಲೆ ಮಸಾಲೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ, ಜಾಯಿಪತ್ರೆ ಅದೆಲ್ಲ ಹಾಕಿ ಒಂದು ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಎಲ್ಲದನ್ನು ಸಪ್ರೇಟಾಗಿ ಕಡ್ದು ಮಾಡಿಕೊಂಡ್ರೆ ರುಚಿ ಇರತ್ತೆ ಅಂತ ಅವ್ರು ಯಾವಾಗಲೂ ಹೇಳ್ತಾರೆ. ಆ್ಯಂಡ್ ಇದು ಈರುಳ್ಳಿ ಬಂದುಬಿಟ್ಟು ಒಗ್ಗರಣೆಗೆ ಬರೀ ಈರುಳ್ಳಿ ಮಾತ್ರ, ಇಲ್ಲೇನು ಹಾಗೆ ಹಾಕೋತಿರೋದಂದರೆ ಈರುಳ್ಳಿ ಒಂದೇ. ನೆಕ್ಸ್ಟು ಕಾಯಿ ಹಾಲು, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನಾನ ಅದನ್ನು ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ವಿ. ಅದಕ್ಕೊಂದು 2-3 ಹಸಿಮೆಣಸು ಹಾಕಿರೋದು ಅಷ್ಟೇ. ನೆಕ್ಸ್ಟು ಒಂದು ಪಾತ್ರೆಗೆ ನಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು, ಅದಾದಮೇಲೆ ಎಣ್ಣೆ ಕಾದಾದಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಹುರ್ಕೊಂಡು ಬ್ರೌನ್ ಆದಮೇಲೆ ಕಡ್ದಿಟ್ಕೊಂಡಿರೋ ಶುಂಠಿ ಆ್ಯಂಡ್ ಬೆಳ್ಳುಳ್ಳಿ ಪೇಸ್ಟ್ನು 2 ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಅದು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೋಬೋದು. ಆವಾಗ ನೀಟಾಗಿ ಹಸಿ ವಾಸನೆ ಹೋಗುತ್ತೆ. ಆಮೇಲೆ ಹಾಕ್ಕೊಂಡ್ರೆ ಅದು ಹಸಿ ವಾಸನೆ ಹಾಗೆ ಇರುತ್ತೆ ಅನ್ನೋ ರೀಸನಿಗೋಸ್ಕರ ಸ್ಟಾರ್ಟಿಂಗಲ್ಲೇ ಶುಂಠಿ ಆ್ಯಂಡ್ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಅದು ಹಸಿ ವಾಸನೆ ಹೋಗ್ತಿದ್ದಂಗೆ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋ ಪೌಡರನ್ನ ಏನು ಪುಡಿ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೋಬೇಕು. ಎಲ್ಲನೂ ನೀಟಾಗಿ ಹುರ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಈರುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಈರುಳ್ಳಿ ಪೇಸ್ಟ್ನೂ ಅಷ್ಟೇ ಸ್ವಲ್ಪ ನೀಟಾಗಿ ಹುರ್ಕೋಬೇಕು. ಅದು ನೀಟಾಗಿ ಹುರ್ಕೊಂಡು ಆದಮೇಲೆ ಅದು ಹಸಿ ವಾಸನೆ ಹೋಗುತ್ತೆ. ಆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ಏನಿದೆ ಸ್ವಲ್ಪ ಹಸಿ ವಾಸನೆ ಬೇಗ ಬಂದುಬಿಡುತ್ತೆ. ಹಾಗಾಗಿ ನೀಟಾಗಿ ಹುರ್ಕೋಬೇಕು. ಅದಾದಮೇಲೆ ನಾವು ಟೊಮೊಟೊ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಟೊಮೊಟೊನ ಹಾಗೆ ಹೆಚ್ಚಿ ಹಾಕೋದು ಚೆನ್ನಾಗಿರುತ್ತೆ. ಆದರೆ ಏನು ಮಸಾಲೆ ನೀಟಾಗಿ ಹಿಡಿಬೇಕು ಅನ್ನೋ ರೀಸನಿಗೆ ಎಲ್ಲದನ್ನು ಕಡ್ದು ಹಾಕೊಂಡ್ರೆ ಅದ್ರ ಟೇಸ್ಟು ಬೇರೆ ಲೆವೆಲೆಲ್ಲ ಇರುತ್ತೆ. ನನಗಂತೂ ನಮ್ಮ ಅತ್ತೆ ಮಾಡೋ ಟೊಮೊಟೊ ಬಾತ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು ಎಲ್ಲನೂ ತುಂಬ ಫೇವ್ರೆಟ್ಟು. ಬೆಳಗ್ಗೆ ನಾಷ್ಟಾಗೂ ಅದನ್ನೇ ತಿನ್ನೋದು, ಮಧ್ಯಾಹ್ನ ಊಟಕ್ಕೂ ಅದನ್ನೇ ತಿನ್ನೋದು. ಸೊ ತುಂಬ ಇಷ್ಟ. ಸೊ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಕಡ್ದಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪುದೀನ ಸೊಪ್ಪು ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ 1-2-3 ಸ್ಪೂನು ಧನಿಯಾ ಪುಡಿ, ಹಾಗೆ 1 ಸ್ಪೂನ್ ಅರಿಶಿನ ಪುಡಿ ಆ್ಯಂಡ್ 1-2 ಸ್ಪೂನು ಖಾರದ ಪುಡಿ. ಹಸಿಮೆಣಸನ್ನು ಕಡಿಯೋಕ್ಕೆ ಹಾಕ್ಕೊಂಡಿರೋದ್ರಿಂದ ಖಾರ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಅದಾದಮೇಲೆ ನಾವು ಕಟ್ ಮಾಡಿ ತೊಳ್ಕೊಂಡು ಚಿಕನನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಒಂದು 5 ಮಿನಿಟ್ಸ್ ಹೀಗೆ ಬಿಟ್ಟು ಅದೆಲ್ಲ ಮಸಾಲೆ ಎಲ್ಲ ಎಳ್ಕೋಬೇಕು. ಅದಾದಮೇಲೆ ಕಾಯಿ ಹಾಲನ್ನು ಆ್ಯಡ್ ಮಾಡ್ಕೋಬೇಕು. ಕಾಯಿ ಹಾಲು ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು. ತುಂಬ ಕಾಯಿ ಹಾಲು ಹಾಕಿದ್ರೆ ಸ್ವೀಟ್ ಫ್ಲೇವರ್ ಬರುತ್ತೆ. ಹಾಗಲಿಕ್ಕೋಗಿ ನಾವು ಆ್ಯಕ್ಚುಲಿ ಇಲ್ಲಿ ಮಾಡ್ತಾ ಇರೋ ಬಿರಿಯಾನಿ ಒಂದು 10 ಜನಕ್ಕೆ ಆಗೋಷ್ಟಿದೆ. ಹಾಗಲಿಕ್ಕೋಗಿ ಅದಕ್ಕೆ ನಾವು ಒಂದು ಅರ್ಧ ಗಡಿಯಿಂದ 3/4 ಗಡಿಯಷ್ಟು ಕಾಯಿ ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಕಲ್ಲುಪ್ಪು ಹಾಕಿದ್ರೆ ರುಚಿ ಅಂತ ಯಾವಾಗಲೂ ಅಂತಾರೆ. ಹಾಗಲಿಕ್ಕೋಗಿ ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಬೇಕು. ಲಾಸ್ಟಲ್ಲಿ ಬೇಕಾದ್ರೆ ನಾವು ಕಮ್ಮಿ ಆದರೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೋಬೋದು. ಸೊ ಇಲ್ಲಿ ನಾವು ಅಕ್ಕಿನ ಮುಂಚೆನೇ ತೊಳೆದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಮುಂಚೆನೇ ಒಂದು ಅರ್ಧ ಗಂಟೆ ಅವ್ರು 1/4 ಗಂಟೆ ನೆನೆಸಿಟ್ಕೊಂಡ್ರೆ ಅಕ್ಕಿ ಬೆಂದಮೇಲೆ ಉದ್ರುದ್ರಾಗತ್ತಂತೆ. ಹಾಗಾಗಿ ಫಸ್ಟೇ ತೊಳೆದು ಸ್ವಲ್ಪ ಹೊತ್ತು ನೆನೆಸಿಟ್ಕೋಬೇಕು, ಆವಾಗ ಉದ್ರುದ್ರಾಗುತ್ತೆ. ಸೊ ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸೊ
ನೋಡಿ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಕಾಯಿ ಹಾಲು ಅವೆಲ್ಲ ನೀರಿನ ಫ್ಲೇವರ್ ಇರತ್ತಲ್ವ, ಹಾಗಾಗಿ ಹೋಗಿ ನೋಡಿ ಆ್ಯಡ್ ಮಾಡ್ಕೋಬೇಕು. ಸಣ್ಣ ಉರಿಲೇ ಇಟ್ಕೋಬೇಕು ಸ್ಟಾರ್ಟಿಂಗು, ಯಾಕಂದರೆ ಸಿಲ್ವರ್ ಪಾತ್ರೆ ಆಗಿರೋದ್ರಿಂದ ಬೇಗ ಅಡಿ ಹಿಡಿಯುತ್ತೆ. ನೆಕ್ಸ್ಟು ನೀಟಾಗಿ ಒಂದು ಮುಕ್ಕಾಲು ಭಾಗ 90% ಬೆಂದಾದಮೇಲೆ ಅದನ್ನು ಮುಚ್ಚಿ ದಮ್ ಕಟ್ಟೋಕ್ಕೆ ಇಡಬೇಕು. ಏನಾದರೂ ತುಂಬ ವೆಯ್ಟ್ ಇರೋ ಪಾತ್ರೆನ ದಮ್ ಕಟ್ಟೋಕ್ಕಿಟ್ರೆ ನೀಟಾಗಿ ಆಗುತ್ತೆ. ಸ್ಮೆಲ್ಲಂತೂ ವಾವ್, ನನಗಂತೂ ಬಿರಿಯಾನಿ ಮಾಡಿದ್ದಿನ ಬೇಗ ಹಸುವಾಗಿಬಿಡುತ್ತೆ. ಆ್ಯಂಡ್ ಪಾಪ ನನ್ನ ಮಗಳಿಗಂತೂ ಮಾರ್ನಿಂಗು ಅವಳಿಗೆ ಎದ್ದ ತಕ್ಷಣ ಕೊಡೋದ್ರಿಂದ ಹಸಿವು, ಅದ್ರ ಮತ್ತೆ ಚಿಕನ್, ಅವಳಿಗೂ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಸೊ ಅವಳಿಗೆ ಬೇರೆ ಹಸುವಾಗ್ತಾಯಿತ್ತು, ಬೇಗನೆ ತಿಂದುಬಿಟ್ಲು. ನೆಕ್ಸ್ಟು ಚಿಕನ್ ಸಾರು ಆ್ಯಂಡು ಬೋಟಿದು ಗ್ರೇವಿ ಥರನೂ ಮಾಡಿದ್ದಾರೆ. ಸೊ ಇದಿಷ್ಟು ಸಂಡೆಯ ಸ್ಪೆಷಲ್ಲು. ನೆಕ್ಸ್ಟ್ ನಾವು ಬಿರಿಯಾನಿ ಎಲ್ಲ ತಿಂದುಬಿಟ್ಟು ಕೆಳಗಿನ ತೋಟಕ್ಕೆ ಕಾಯಿ ಕೀಳಕ್ಕಂತ ಹೋಗ್ತಾಯಿದ್ರು. ನಾವು ಅವರೊಟ್ಟಿಗೆ ಹಾಗೆ ಹೋದ್ವಿ. ಸೊ ಹಿಂಗೆ ಹೋಗಬೇಕು, ಚಾನಲೆಲ್ಲ ದಾಟ್ಕೊಂಡು. ಚಾನಲ್ ಅಂತೂ ಮರಳುಗಾಡಾಗಿ ಹೋಗ್ಬಿಟ್ಟಿದೆ, ಒಂದು ಚೂರು ನೀರಿಲ್ಲ. ಎಷ್ಟು ಕಷ್ಟ ಇದೆ ಈ ಸತಿ ರೈತರದ್ದು, ಅಂದರೆ ತುಂಬ ಕಷ್ಟ ಇದೆ. ನಮ್ಮ ತೋಟಕ್ಕೆ, ಕೆಳಗಡೆ ತೋಟಕ್ಕಂತೂ ಮನೆಯಿಂದ ಪೈಪಲ್ಲಿ ನೀರು ತಗೊಂಡು ಒಂದೊಂದೇ ಮರದ ಬುಡಕ್ಕೂ ಬಿಡ್ತಾ ಬಂದಿದ್ದು, ಅಷ್ಟು ನೀರಿಲ್ಲ ಆಗೋಗಿದೆ ಈ ಸತಿ. ಹಿಂಗಂದರೆ ಈ ಸತಿ ಚಳಿನೂ ತುಂಬ ಕಮ್ಮಿ, ಇನ್ನು ಬಿಸಿಲು ಹಿಂಗೆ ಇದ್ದರೆ ಮಳೆ ಅಂತೂ ಈ ಸತಿನೂ ಕಮ್ಮಿ ಆಗುತ್ತೆ. ಈ ಸತಿನೂ ಕಮ್ಮಿ ಅಂದರೆ ಮುಂದಿನ ಸತಿ ಅಂತೂ ಎಷ್ಟು ಕಷ್ಟಪಡಬೇಕೋ ಗೊತ್ತಿಲ್ಲ. ಆಲ್ರೆಡಿ ಬ್ಯಾಂಗ್ಳೂರಲ್ಲೆಲ್ಲ ಎಷ್ಟು ನೀರಿಗೆ ಪ್ರಾಬ್ಲಮ್ ಆಗಿದೆ ಅಂತ ನಾನು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಬ್ಯಾಂಗ್ಳೂರು ಕುಡಿಯೋಕ್ಕೆ ನೀರಿಲ್ಲ ಅಂದರೆ ನಮ್ಮ ರೈತರ ಕತೆ ಏನು ಅನ್ನೋದು ಗೊತ್ತಾ ಇಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಪಕ್ಕದ ತೋಟದ್ದು ಆಟ ಆಡ್ತಿರೋದು ಮಗು ನೀರಲ್ಲಿ. ನಮ್ಮ ತೋಟಗಂತೂ ಏನು ನೀರೇ ಇಲ್ಲ ಆಗಿ ಹೋಗಿದೆ. ತುಂಬ ಕಷ್ಟ ಆಗಿದೆ ಈ ಸತಿ ಮಾತ್ರ ರೈತರದ್ದು ಕತೆ. ನೀರು ಅಂತ ಎಷ್ಟೊಂದು ಬೋರ್ವೆಲ್ ತೆಗ್ಸೋಕ್ಕಾಗತ್ತೆ. 10 ಅಡಿಗೂ ಒಂದೊಂದು ಬೋರ್ವೆಲ್ ಥರ ಆಗ್ತಾಯಿದೆ, ಹಾಗಾಗ್ತಾಯಿದೆ ಸಿಚುವೇಶನ್ ಅಂತೂ. ಯಾಕಂದರೆ ಎಲ್ಲರಿಗೂ ತೋಟ ಇದೆ, ಎಲ್ಲರಿಗೂ ನೀರು ಬೇಕೇ ಬೇಕು. ನೋಡ್ತಿರ್ಬೋದು ಚಾನಲಲ್ಲಂತೂ ಏನೂ ನೀರಿಲ್ಲ. ಹಿಂಗಿಲ್ಲ ಅಂದರೆ ಹೆಂಗೆ ಕತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ನಾವು ಕಾಯೆಲ್ಲ ಕಿತ್ಕೊಂಡು ಸ್ವಲ್ಪ ಕಾಯಿ ಸಿಕ್ಕಿದ್ದು, ಬಟ್ ಒಂದೆರಡು ಮರಕ್ಕೆ ಗಳನೂ ಹೋಗಿಲ್ಲ, ತುಂಬ ಹೈಟ್ ಇದ್ರದಿಂದ. ಸೊ ಎಷ್ಟು ಕಾಯಿ ಸಿಗುತ್ತೆ ಅಷ್ಟು ತೊಗೊಂಡು ಬಂದ್ವಿ. ಎಷ್ಟು ಸೆಕೆ ಇತ್ತು ಅಂದರೆ ಸೀರಿಯಸ್ಲಿ, ಪಾಪ ಬಿಸಿಲಲ್ಲೆಲ್ಲ ಕೆಲಸ ಮಾಡೋರ ಕತೆ ಏನು ಅಂತ ಅನಿಸುತ್ತೆ. ಅಷ್ಟೊಂದು ಬಿಸಿಲು, ಸ್ವಲ್ಪ ಹೊತ್ತು ಸಹ ನಿಲ್ಲಿಕ್ಕಾಗಿಲ್ಲ ನಮಗಲ್ಲಿ. ಆ್ಯಂಡ್ ಬೊಂಡ ಕಿತ್ಕೊಬನ್ನಿ ಅಂತ ಅಂದಿದ್ದೆ, ಸೊ ಅದನ್ನು ತೊಗೊಬಂದರು. ನನಗಂತೂ ಎಳ್ನೀರು ಎಷ್ಟು ಇಷ್ಟ ಅಂದರೆ ಯಾವಾಗ ಕೊಟ್ಟರು ಕುಡಿತೀನಿ. ಹಾಗೆ ನನ್ನ ಮಗಳು ಈಗೀಗ ಇಷ್ಟಪಟ್ಟು ಕುಡಿತಾಳೆ. ಇನ್ನು ನನಗಂತೂ ಒಂದೊಂದು ಸತಿ ಅನಿಸೋದು, ರೋಡ್ ಸೈಡೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಅಂದರೆ ಟಾರ್ ಹಾಕೋದು, ರೋಡ್ ಕೆಲಸ ಏನಿರುತ್ತೆ ಅದ್ರದ್ದೆಲ್ಲ ಈ ಬಿಸಿಲಲ್ಲಿ ಹೇಗೆ ಮಾಡ್ತಾರೆ. ಗಾರೆ ಕೆಲಸ ಆಗಿರ್ಬೋದು, ರೋಡ್ ಕೆಲಸದವ್ರು ಆಗಿರ್ಬೋದು, ಪ್ರತಿಯೊಂದು ಏನು ಬಿಸಿಲಲ್ಲಿ ಹೊರಗಡೆ ಮಾಡ್ತಾರಲ್ಲ, ಸೀರಿಯಸ್ಲಿ ನನಗಂತೂ 10 ನಿಮಿಷ ನಿಲ್ಲಿಕ್ಕಾಗಲ್ಲ ಬಿಸಿಲಲ್ಲಿ. ಅಷ್ಟು ತಲೆನೋವು ಬಂದುಬಿಡತ್ತೆ. ಹೇಗೆ ಮಾಡ್ತಾರೋ ಏನೋ ಅಂದು ಅರ್ಥ ಆಗಲ್ಲ. ಪಾಪ ಏನು ಮಾಡೋಕ್ಕಾಗಲ್ಲ, ಜೀವನ ಅವ್ರು ದುಡಿದ್ರೇ ಮನೆ ನಡೆಯೋ ಥರ ಇರುತ್ತೆ. ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ಎಳ್ನೀರನ್ನೆಲ್ಲ ಕುಡಿದ್ವಿ. ಎಳ್ನೀರು ಕುಡಿದು ಗಂಜಿನೂ ಸಖತ್ತಾಗಿತ್ತು, ಗಂಜಿನೂ ಕುಡಿದ್ವಿ. ಸೊ ಈ ಬಿಸಿಲಲ್ಲಿ ಎಷ್ಟು ಎಳ್ನೀರು ಕುಡಿದ್ರೂ ಅಷ್ಟು ಒಳ್ಳೆಯದು, ತಂಪು ಬಾಡಿಗೆ. ಆ್ಯಂಡ್ ಹಾಗೆ ಕುಡಿದ್ವಿ ಎಲ್ಲರೂ ಸಹ. ಆ್ಯಂಡ್ ನಾನು ನನ್ನ ಹಸ್ಬೆಂಡಿಗೆ ಹೇಳ್ತದೆ, ನಾನು ಯಾವಾಗನೇ ವೀಡಿಯೋ ಮಾಡ್ತಿರ್ಬೇಕಾದ್ರೆ ನೀವು ಇದೇ ಟಿ ಶರ್ಟ್ ಹಾಕಿರ್ತೀರಾ ಅಂತ. ಸೊ ಆಲ್ಮೋಸ್ಟ್ ನಾನು ಎಲ್ಲ ವ್ಲಾಗಲ್ಲೂ ಇವ್ರು ಅದೇ ಟಿ ಶರ್ಟ್ ಹಾಕಿರ್ತಾರೆ, ಅದೇ ಅಂತ ಇದೆ. ಸೊ ಅದಕ್ಕೆ ಹಾಗಂತ ಏನು ಹೊಸ ಟಿ ಶರ್ಟ್ ಹಾಕೋಕ್ಕಾಗತ್ತಾ ವ್ಲಾಗಿಗೆ? ಅದೇನೋ ಬೈ ಕೋಇನ್ಸಿಡೆನ್ಸ್ ಏನು, ನಾನು ಯಾವಾಗ ವೀಡಿಯೋ ಮಾಡ್ತೀನಿ ಅವಾಗೆಲ್ಲ ಅದೇ ಶರ್ಟ್ ಹಾಕಿರ್ತಾರೆ ಆಲ್ಮೋಸ್ಟು. ನಾವು ಗಂಜಿ ತಿನ್ನೋದು ನೋಡಿ ನಮ್ಮ ರೂಬನ್ನು ಕೂಗ್ತಾ ಇದ್ದ. ಸೊ ಅವನಿಗೂ ಸ್ವಲ್ಪ ಕೊಟ್ವಿ. ಅವನು ಏನೇ ತಿಂತಿದ್ರು ಕೇಳ್ತಾನೆ. ಅವನೊಂಥರ ನಮ್ಮ ವೆಜ್ ನಾಯಿ ಇದ್ದಂಗೆ, ಹೆಚ್ಚು ವೆಜ್ ಇಷ್ಟಪಡ್ತಾನೆ ನಾನ್ ವೆಜ್ಗಿಂತ. ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ಎಲ್ಲನೂ ಇಷ್ಟಪಟ್ಟು ತಿಂತಾನೆ. ಆ್ಯಂಡ್ ನೆಕ್ಸ್ಟು ನಮ್ಮ ಹಸುನ ಬೇರೆಯವರಿಗೆ ಸೇಲ್ ಮಾಡಿದ್ದಾರೆ. ಸೊ ಇವತ್ತು ತಗೊಂಡು ಹೋಗ್ಲಿಕ್ಕೂ ಬಂದಿದ್ದರು. ಯಾಕಂದರೆ ನಾವು ಅದು ಕರು ಹಾಕೋ ತನಕ ಇಟ್ಕೊಳ್ಳಲ್ಲ, ಕೊಟ್ಬಿಡ್ತಾರೆ. ಹಾಲು ಕರೀಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ. ಬಟ್ ಈ ಸತಿ ಇಟ್ಕೊಂಡಿದ್ರು. ನಾನು ತೊಟ್ಲು ಮಗು ತಗೊಂಡು ಬರೋ ಹಿಂದಿನ ದಿನ ಹೆಣ್ಣು ಕರುನ ಹಾಕಿತ್ತು. ಆ್ಯಂಡ್ ಈಗನೂ ಅಷ್ಟೇ 9 months ಪ್ರೆಗ್ನೆಂಟ್ ಇದೆ. ಅದು ಹಾಕಲಿಕ್ಕೆ ಹೋಗಿ ಬೇರೆಯವರಿಗೆ ಕೊಡ್ತಾ ಇದ್ದಾರೆ. ನೋಡ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಯಾವಾಗೂ ಹಾಲು ಕರಿಯೋಕ್ಕೆ ಅದಕ್ಕೆಲ್ಲ ಕರೆಕ್ಟ್ ಟೈಮಿಗೆ ಮನೇಲಿ ಯಾರೊಬ್ಬರು ಇರಲೇಬೇಕಾಗತ್ತೆ. ಎಲ್ಲಿಗೆ ಹೋದ್ರೂ ಬರಲೇಬೇಕು ಆ ಟೈಮಿಂಗ್ಸಿಗೆ ಅನ್ನೋ ರೀಸನಿಗೋಸ್ಕರ ಅದನ್ನು ಕೊಟ್ಟು, ಅದು ಲಾಸ್ಟ್ ಟೈಮ್ ಏನು ಕರು ಹಾಕಿತ್ತು ಅದು ಇವಾಗ 1 year ಆಗಿದೆ, ಅದನ್ನು ಇಟ್ಕೋತಾ ಇದ್ದೀವಿ. ಸೊ ಬೇಜಾರಾಗತ್ತೆ ಕಳಿಸ್ಬೇಕಾದ್ರೆ, ಹಾಗಂತ ಮಾಡಲಿಕ್ಕೂ ಕಷ್ಟನೇ. ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ ಯಾವುದೂ. ಹಾಗಲಿಕ್ಕೆ ಹೋಗಿ ಅದನ್ನು
ಕೊಡ್ತಾ ಇದ್ದಾರೆ ಇವತ್ತು. ಪಾಪ ಅಂದರೆ ತುಂಬ ಪಾಪದ ಹಸು ಆಗಿತ್ತು ನಮ್ಮದು. ಅದು ಏನು ಯಾರೇ ಹಾಲು ಕರಿಯೋಕೆ ಹೋದರೂ ಏನೂ ಮಾಡ್ತಾ ಇರಲಿಲ್ಲ, ಎಲ್ಲರಿಗೂ ಬಿಡ್ತಾ ಇತ್ತು. ಆ್ಯಂಡ್ ಏನು ಕಿರಿಕಿರಿನೂ ಇರಲಿಲ್ಲ. ಪಾಪ ತುಂಬ ಸಾಧು ಪ್ರಾಣಿ ಅದು ಮಾತ್ರ. ಆಲ್ಮೋಸ್ಟ್ ಪಾಪ 7.5 ಮಂತ್ಸ್ ತನಕನೂ ಹಾಲು ಕೊಡ್ತು ಈ ಸತಿ. ಅಂದರೆ ಅದಕ್ಕೆ ಕೂಡ 7.5 ಮಂತು ಪ್ರೆಗ್ನೆಂಟ್ ಇರೋ ಅಷ್ಟು ತನಕನೂ ಹಾಲು ಕೊಡ್ತು. ಆ್ಯಂಡ್ ನಮ್ಮದು ಹಸು ಜೊತೆಗೆ ಎದುರುಗಡೆ ಮನೆಯಲ್ಲೂ ಒಂದು ಹಸುನ ಅವರು ಮಾತಾಡ್ಕೊಂಡು ಬಂದಿದ್ದರು. ಸೊ 2 ಹಸುನು, ಇದು ಆ ಹಸು ಇದಕ್ಕಿಂತ 7 or 10 ಮಂತ್ಸ್ ಏನೋ, ಬಟ್ ತುಂಬ ಒಳ್ಳೆ ಬ್ರೀಡ್ ಇದೆ. ಹಾಗಲ್ಲಿಗೋಗಿ ಸ್ವಲ್ಪ ನಮ್ಮ ಹಸು ಅಷ್ಟೇ ದೊಡ್ಡಕ್ಕೂ ಇದೆ ನೋಡಲಿಕ್ಕೆ. ಎರಡನ್ನೂ ತೊಗೊಂಡು ಹೋದರು. ನನ್ನ ಮಗಳಂತೂ ಬರೀ ಗಾಡಿನೇ ತೋರಿಸ್ತಾ ಇದ್ಲು, ಹೋಯ್ತು ಅಂತ. ನೆಕ್ಸ್ಟ್ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾವು ಎಲ್ಲಿಗೋ ಹೊರಟ್ವಿ. ನೋಡೋಣ, ಎಲ್ಲ ಒಂದು ಪ್ಲೇಸ್ ಇತ್ತು, ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಸೊ ಫೈನಲಿ ನಾವು ಹೊರಡಬೇಕಾದ್ರೆ ಪ್ರತ್ಯಂಗಾ ದೇವಿ ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ತುಂಬ ಫೇಮಸ್ ಆಗ್ತಾಯಿದೆ ಈಗೀಗಂತೂ ಈ ದೇವಸ್ಥಾನ. ಎಷ್ಟೊಂದು ಜನಗಳಿದ್ರು, ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಪೂಜೆ ಇರೋ ಟೈಮಲ್ಲಿ. ಅಲ್ಲಂತೂ ಒಣಮೆಣಸಿಂದು ಹೋಮ ಮಾಡ್ತಾರೆ, ಬಟ್ ಒಂದು ಸ್ವಲ್ಪನೂ ಘಾಟ್ ಬರಲ್ಲ. ಸೊ ನೆಕ್ಸ್ಟ್ ನಾವು ನಮ್ಮ ಪ್ಲೇಸಿಗೆ ಬಂದ್ವಿ. ಇದು ನಮ್ಮ ಮನೆಯಿಂದ ಒಂದು 3-4 ಕಿಲೋಮೀಟರ್ಸ್ ಇದೆ ಓಷನ್ ವಾಟರ್ ಪಾರ್ಕ್ ಅನ್ನೋದು. ಸುಮಾರು ಟೈಮ್ ಆಯಿತು ಆಗಿ, ಆಲ್ಮೋಸ್ಟ್ 1 ಇಯರ್ ಆಗಿಲ್ಲೇನೋ, ಬಟ್ ನಿಯರ್ಲಿ ಒಂದು 5-6 ಮಂತ್ಸ್ ಅಂತೂ ಆಯಿತು. ಸೊ ವಾಟರ್ ಪಾರ್ಕು ನಮ್ಮ ಶಿವಮೊಗ್ಗದ ಲೆವೆಲ್ಲಿಗೆ ಓಕೆ ಇದೆ ಇದು, ಬಟ್ ಇನ್ನೂ ಒಂದು ಆಗ್ತಾ ಇದೆ ಅಂತೆ, ಅದಿನ್ನೂ ಓಪನ್ ಆಗಿಲ್ಲ ಬೇರೆ ಕಡೆ. ಹಾಗೆ ನೋಡೋಣ ಅಂತ ಬಂದ್ವಿ. ನಾವು ಬರ್ತಾನೆ 3:30 ಆಗಿತ್ತು, ಬಟ್ ಕ್ಲೋಸಿಂಗ್ ಟೈಮ್ 4:30 ಅಂತೆ. ಖಾಲಿ ನಮಗೆ 1 ಅವರನ್ನು ಆಡ್ಲಿಕ್ಕೆ ಸಿಗಲ್ಲ. ಆ್ಯಂಡ್ ಇಲ್ಲಿಂದ ಎಂಟ್ರಿ ಫೀಸ್ ಬಂದುಬಿಟ್ಟು 500 ರುಪೀಸು ವಿತ್ ಫುಡ್ಡು. ಬಟ್ ನಾವು ಲೇಟಾಗಿ ಹೋಗಿದ್ವಿ, ನಮಗೆ ಫುಡ್ ಬೇಡ ಅಂದಿದ್ದಕ್ಕೋಸ್ಕರ ನಮಗೆ 100 ರುಪೀಸು ಡಿಡಕ್ಟ್ ಮಾಡಿ 400 ರುಪೀಸು ಏನು ಎಂಟ್ರಿ ಫೀಸನ್ನು ಮಾಡಿದ್ರು. ಕೇಳಿದ್ವಿ ಕಮ್ಮಿಗೆ, ಇನ್ನೂ ಆಗಲ್ಲ ಅಂತ ಅಂದರು, ಫಿಕ್ಸ್ ಅದು. ಬಿಕಾಸ್ ನಮಗೆ ಸಿಗೋದು ಖಾಲಿ 1 ಅವರ್ ಅಷ್ಟೇ ಆಡಲಿಕ್ಕೆ. ಆ್ಯಂಡ್ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ ಬೇಗನೆ ಹೋಗ್ಬೇಕು ಆಡಲಿಕ್ಕೆ ಅಂತ. ಅವರು ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹಾಗಲಿಕ್ಕೆ ಹೋಗಿ ಏನಿರುತ್ತೆ ಅಲ್ಲಿ ಹೋಗಿ ಆಡಲಿಕ್ಕೆ ಹಂಗೆ ಹಿಂಗೆ ಅಂದಿದ್ರು. ಬಟ್ ನಾವು ಬಂದಂತೆ ಎಂಜಾಯ್ ಮಾಡಿದ್ವಿ. ಮೇಯ್ನ್ ಹೋಗಿರೋ ರೀಸನ್ನು ನನ್ನ ಮಗಳು ನೀರಂದರೆ ಇಷ್ಟ ಅಲ್ಲ, ಹಾಗಲಿಕ್ಕೆ ಹೋಗಿ. ಸೊ ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಕೆಲವು ಬಿಟ್ಸ್ ಹಾಕಿದ್ದೀನಿ, ನೀವು ನೋಡಿ ಹೋಗಿ ಒಂದು ಸತಿ. ಹೋಗಿ Babu ting ting ting. Babu. ರೈಟ್ ನೆಕ್ಸ್ಟ್ ಇದೆ ಮಾಡಿ. मोबाइल
ಏ ಏ ಏ ಬಾಬು ಬಾಬು ಕುಂಜಿ ಅವ್ ಮಮ್ಮನ್ ತೋಲನಿ ಎಸ್ ಒಟ್ಟಿನಲ್ಲಿ ಸಿಕ್ಕಿರೋ 1 ಅವರಲ್ಲೇ ಫುಲ್ ಎಂಜಾಯ್ ಮಾಡಿಬಿಟ್ವಿ ಆ್ಯಂಡ್ ನನ್ನ ಮಗಳು ಲಾಸ್ಟಿಗೆ ತುಂಬ ಸಪ್ಪೆ ಆಗಿಬಿಟ್ಲು, ಯಾಕಂತ ಗೊತ್ತಿಲ್ಲ. ನೀರಲ್ಲಿ ಆಟ ಆಡಿದ್ದೇನೋ, ಎಲ್ಲಿ ಶೀತ ಆಗುತ್ತೋ ಏನೋ ಅಂದ್ಕೊಂಡಿದ್ವಿ. ಸದ್ಯಕ್ಕೆ ಏನೂ ಆಗಿಲ್ಲ, ಆರಾಮಾಗೇ ಇದ್ದಾಳೆ. ಆ್ಯಂಡ್ ಚೆನ್ನಾಗಿತ್ತು ಮಾತ್ರ. 1 ಅವರ್ ಸಾಕಾಗಲ್ಲ, ಆಲ್ಮೋಸ್ಟ್ ಒಂದು 2-3 ಅವರ್ಸು. ಆ್ಯಂಡ್ ತುಂಬ ಜನ ಹೋಗಬೇಕು, ನಮ್ಮದೇ ಒಂದು ಗ್ಯಾಂಗ್ ಮಾಡ್ಕೊಂಡು ಹೋದರೆ ಆಡಲಿಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲ ಮುಗಿದ್ಮೇಲೆ ನಮ್ಮೊಟ್ಟಿಗೆ ನಿಹಾರಿಕಾ ಬಂದಿದ್ಲ, ಅವ್ರ ಮನೆಗೆ ಬಂದ್ವಿ. ಹಾಗೆ ಬಂದು ಬಿಸಿ ಬಿಸಿ ಚಹಾ ಮಾಡಿಕೊಟ್ರು, ಕುಡಿದು ಬಿಸ್ಕೆಟು ಚೌಚೌವು ಅಂತೆಲ್ಲ ತಿಂದ್ಕೊಂಡು ಹಾಗೆ ಸುಮಾರು ಹೊತ್ತು ಮಾತಾಡ್ತಾ ಕೂತ್ವಿ ಅಲ್ಲೇ. ನನ್ನ ಮಗಳೂ ಸಹ ರಸ್ಕು ಅದು ಇದು ಅಂತೆಲ್ಲ ತಿಂದು ಹಾಗೆ ನಾವು ಅದೇ ಬಟ್ಟೆಲ್ಲ ಬಂದುಬಿಟ್ವಿ. ತುಂಬ ಬಿಸ್ತಿರೋದ್ರಿಂದ ಅಲ್ಲೇ ಒಣಗಿಬಿಡ್ತು. ನಮ್ಮ ಮಗಳಿಗೊಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ಬಂದ್ವಿ. ಬಟ್ ಏನು ಚೆನ್ನಾಗಿತ್ತು. ಆ್ಯಂಡ್ ಫ್ಯಾಮಿಲಿ ಎಲ್ಲ ಹೋಗ್ಲಿಕ್ಕೂ ಚೆನ್ನಾಗಿದೆ, ಫ್ರೆಂಡ್ಸ್ ಎಲ್ಲ ಹೋಗ್ಲಿಕ್ಕೂ ಚೆನ್ನಾಗಿದೆ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಬಟ್ ಮೇಲ್ಗಡೆಯಿಂದ ಒಂದು ಬಕೆಟಲ್ಲಿ ನೀರು ತಲೆ ಮೇಲೆ ಬಿದ್ದಾಗ ಚಪ್ಪಡಿ ಕಾಲಲ್ಲಿ ಬಿದ್ದಿದ್ದು ಫೀಲ್ ಆಯಿತು, ದಪ 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 ಅಂತ ಅಷ್ಟು ಫೋರ್ಸಲ್ಲಿ ಬೀಳತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಅದು ನಾವೇನಕ್ಕಲ್ಲ ಅಷ್ಟೊಂದು ನಗಾಡ್ತಿದ್ವಿ, ಮೇಲಿಂದ ಜಾರ್ಕೊಂಡು ಬರಬೇಕಾದ್ರೆ ಅದು ನೀಟಾಗಿ ಜಾರ್ತಾ ಇರಲಿಲ್ಲ, ನಾವೇ ಎಳ್ಕೊಂಡು ಬಂದಿದ್ದು ಫೀಲ್ ಆಗ್ತಿತ್ತು ನಮಗೆ. ಸೊ ಸಿಕ್ಕಾಪಟ್ಟೆ ಕಾಮಿಡಿ ಥರ ಇತ್ತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೂ ಬಂದು ಫ್ರೆಶ್ ಅಪ್ ಆದ್ವಿ. ಆ್ಯಕ್ಚುಲಿ ತಲೆಗೆ ಸ್ನಾನ ಮಾಡಬೇಕಿತ್ತು, ಬಟ್ ಈವ್ನಿಂಗ್ ಆಗಿದ್ದರಿಂದ ಯಾರು ಮಾಡ್ತಾರೋ ಲೇಸಿನೆಸ್ಸು ಇತ್ತು. ಹಾಗಳಿಗೆ ಹೋಗಿ ಖಾಲಿ ಮೈಗೊಂದು ಸ್ನಾನ ಮಾಡಿಕೊಂಡು ಫೇಸಿಗೊಂದು ಫಸ್ಟ್ ಕ್ರೀಮ್ ಅಪ್ಲೈ ಮಾಡಿಬಿಟ್ಟೆ. ಅದು ನೀರಿಗೆಲ್ಲ ಏನೋ ಕ್ಲೋರಿನೆಲ್ಲ ಮಿಕ್ಸ್ ಮಾಡಿರ್ತಾರಲ್ಲ, ಹಾಗಲ್ಲಿ ಹೋಗಿ ಸೊ ಫಸ್ಟು ನಾವು ರೆಡಿ ಆದ್ವಿ ಫ್ರೆಶ್ ಅಪ್ ಆಗಿ. ನೆಕ್ಸ್ಟ್ ನನ್ನ ಮಗಳು ಅವಳ ಅಪ್ಪನ ಜೊತೆಗೆ ಆಟ ಶುರು ಆಯಿತು. पूरा जबड़ा ना दिलते अब 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 ये नहीं मम्मा ओके बाबू बाय ओ ओ ओ ayah punde bocce eh bocce you want to like a pondani ha ಬಾಬು ವರಾನೆ ಬೋರ ಪಪ್ಪಣ್ಣನ ಮಿತ್ತ ಬೋರ 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 bocce babu please bocce ಬೋರ ಬೋರ babu ayah punde pappanago ಬೋರ ಬೋರ. ನೆಕ್ಸ್ಟು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನನ್ನ ಮಗಳಿಗೆ ಮತ್ತೆ ದೃಷ್ಟಿನೂ ತೆಗೆದು ಹಾಕಿದ್ರು. ಸೊ ಇದೊಂದು ನಂಬಿಕೆ, ದೃಷ್ಟಿ ತೆಗೆದು ಹಾಕಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದಕ್ಕೋಸ್ಕರ ಸೊ ನಾನು ನಂಬ್ತೀನಿ ಇದನ್ನು. ಆ್ಯಂಡ್ ಎಲ್ಲ ದೃಷ್ಟಿ ಎಲ್ಲ ತೆಗೆದಾದ್ಮೇಲೆ ಮತ್ತೆ ಮಾವನು ಎಲ್ಲ ಬಂದಮೇಲೆ ಮತ್ತೆ ಆಟ ಆಡೋಕ್ಕೆ ಶುರು ಮಾಡಿದ್ಲು. ಸೊ ಅಮಾವಾಸ್ಯೆ ಹುಣ್ಣಿಮೆಗೆ ಈ ಥರ ಓಕ್ಲಿ ಮಾಡಿ ಹಾಕೋದ್ರಿಂದ ಮಕ್ಕಳಿಗೂ ಒಳ್ಳೆಯದು ಅಂತಾರೆ. ಆ್ಯಂಡ್ ಏನೇ ದೃಷ್ಟಿ ಇದ್ದರೂ ಹೋಗುತ್ತೆ, ಆ್ಯಂಡ್ ಚೆನ್ನಾಗಿ ನಿದ್ರೆನೂ ಮಾಡ್ತವೆ ಅನ್ನೋ ರೀಸನ್ಗೆ. ಯಾಕಂದರೆ ಅವಳಂತೂ ರಾತ್ರಿಯಲ್ಲಿ ನಿದ್ರೆ ಮಾಡಲ್ಲ, ಭಾರಿ ಹಿಂಸೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಹೀಗೆ ಆಟ ಆಡ್ಕೊಂಡು ಎಲ್ಲ ಮುಗಿದ್ಮೇಲೆ ಮಲಗಿಬಿಟ್ವಿ. ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿರುತ್ತೆ. ನಮ್ಮ ದಿನ ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹೋಪ್ ನಿಮ್ಮ ಸಂಡೇನೂ ಚೆನ್ನಾಗಿತ್ತು ಅಂತ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.